ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನವೀನ್ ಟಾಕ್ಸ್. ಸ್ನೇಹಿತರೆ, ಇವತ್ತು ನಾವು ಟ್ರಿನಿಟಿ ಕಾರ್ಸ್ ಅಂತ ಯೂಸರ್ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಬಂದಿದ್ದೀವಿ. ಈ ಒಂದು ಶೋರೂಮ್ದು ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೂ ವಿಡಿಯೋ ಎಂಡಲ್ಲಿ ಮ್ಯಾನ್ಯಲ್ ಆಗಿ ನಾನು ಒಂದ್ಸಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ, ಇವತ್ತು ಈ ಶೋರೂಮಲ್ಲಿ ಏನು ಬಜೆಟ್ ಇಂದ ನಮಗೆ ಕಾರ್ಸ್ ಅವೈಲಬಲ್ ಐತೆ ಹಾಗೂ ಲೋನ್ ಆಫರ್ ಯಾವ ತರ ಮಾಡ್ಕೊಡ್ತಾರೆ ಅನ್ನೋ ಪ್ರತಿಯೊಂದು ಮಾಹಿತಿನೂ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕೆ ನೀವು ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಹಾಕೊಳ್ಳಿ. ಹಾಗೆ ಈ ವಿಡಿಯೋನ ನೀವು ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಸೊ ಅವ್ರಿಗೂ ಯೂಸ್ಫುಲ್ ಆಗಿರ್ಬೋದು. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮಗೆ ಶೋರೂಮಿಂದ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮ್ಯಾನೇಜರ್ ಇದ್ದಾರೆ. ಸೊ ಅವ್ರದ್ದು ಒಂದು ಸಣ್ಣ ಪರಿಚಯ ಜೊತೆಗೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ನವೀನ್ ಟಾಕ್ಸ್. ಸರ್ ನಮಸ್ತೆ. ನಮಸ್ಕಾರ. ಫಸ್ಟ್ ಟೈಮ್ ನಿಮ್ ಶೋರೂಮ್ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು. ಹೌದು. ನೀವು ಅವಕಾಶ ಮಾಡ್ಕೊಟ್ಟಿದ್ದೀರಾ. ಸೊ ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಕೊಂತೀನಿ. ಮಾಡಿ ಸರ್, ಖಂಡಿತ ನೀವು ಬೆಳೀರಿ, ಎಲ್ಲಾರು ಬೆಳೀತಾರೆ, ಎಲ್ಲಾರು ಚೆನ್ನಾಗಿರ್ಬೇಕು ಸರ್. ಇವಾಗ ಈ ಒಂದು ವಿಡಿಯೋದಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಆಗ್ಲಿ ಇಲ್ಲ ತುಂಬಾ ಜನ ಸ್ನೇಹಿತರಿಗೆ ಕಾರ್ ಹುಡುಕಂತ ಅವಶ್ಯಕತೆ ಇರುತ್ತೆ. ಈ ವಿಡಿಯೋದಲ್ಲಿ ಏನ್ ಬಜೆಟ್ ಇಂದ ಕಾರ್ಸ್ ಗಳು ಅವೈಲಬಲ್ ಇದೆ? ನಮ್ಗೆ ಇಲ್ಲಿ 1,85,000 ಸ್ಟಾರ್ಟ್ ಆಗುತ್ತೆ. 85,000 ಟಾಟಾ ನ್ಯಾನೋ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಆಲ್ಟೋ, ಸ್ಯಾಂಟ್ರೋ, ವ್ಯಾಗನರ್ ಎಲ್ಲ ಸಿಗುತ್ತೆ. ಇಲ್ಲ 18 ಅಕ್ಟೋಬರ್ ಸಿಗುತ್ತೆ. ಓಕೆ ಸರ್, ಇವಾಗ ನಿಮ್ ಶೋರೂಮ್ ಎಷ್ಟು ವರ್ಷದಿಂದ ರನ್ನಿಂಗ್ ಆಗ್ತಿದೆ? ಸರ್ ನಮ್ದು 24ನೇ ವರ್ಷ. ಓಕೆ, 24 ವರ್ಷದಿಂದ ರನ್ನಿಂಗ್ ಮಾಡ್ತಾ ಇದೀವಿ. ಹೌದೌದು. ಸೊ ನಿಮ್ದು ಇದೊಂದೇ ಬ್ರಾಂಚ್ ಇಲ್ಲ ಬೇರೆ ಯಾವ್ದು? ಬೇರೆ ಕಡೆ ಬೇರೆ ಕಡೆ ಬ್ರಾಂಚ್ ಇತ್ತು, ಎಲ್ಲ ಕ್ಲೋಸ್ ಮಾಡಿ ಒಂದೇ ಬ್ರಾಂಚ್. ಇವಾಗ ಇದು ಒಂದೇ ಇವಾಗ ರನ್ನಿಂಗ್ ಅಲ್ಲಿ ಐತೆ. ಹೌದೌದು. ಓಕೆ ಸರ್, ಹಂಗಾದ್ರೆ ಕಾರ್ಗಳ ಮಾಹಿತಿ ತಗೊಳ್ಳೋಣ. ಖಂಡಿತ ಬನ್ನಿ. ಓಕೆ ಫ್ರೆಂಡ್ಸ್, ಫಸ್ಟ್ ನಾವು ಮುಂದೆ ಮಾರುತಿ ಸುಜುಕಿ ಇದೆ. ಸೊ ಏನ್ ಮಾಡಲ್ ಗಾಡಿ ಸರ್? ಸರ್ ಮಾರುತಿ ಬ್ರೆಜಾ ಡೀಸೆಲ್ LDI VDI. ಹಾ ಸರ್. 2019-20 ಮಾಡಲು. ಓಕೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಹೌದು. AC ಪವರ್ ಸ್ಟೀರಿಂಗ್, ಫ್ರಂಟೆಡ್ ಪವರ್ ವಿಂಡೋ, ABS ಏರ್ ಬ್ಯಾಗ್ ಎಲ್ಲ ಇದೆ. ಓಕೆ ಸರ್. ಇದು LD ಆಗಿದೆ. ಓಕೆ. ಇದು ಬಂದು 7,25,000. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಸರ್ ಎಷ್ಟು ರನ್ ಆಗಿದೆ ಅಂದ್ರೆ ಗಾಡಿ? ಸರ್ ಇದು 1,20 ನೋಡಿದೆ ಸರ್. 120. ಸರ್ ಇನ್ಶೂರೆನ್ಸ್ ಟೈಪ್ ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ. ಓಕೆ. ಈಕೋ ಇದೆ. ಏನ್ ಮಾಡಲ್ ಏನ್ ಗಾಡಿ? 2022 ಮಾಡಲು ನಾನ್ AC 7 ಸೀಟರ್ ಗಾಡಿ. ಓಕೆ. ಸಿಂಗಲ್ ಓನರ್ 28,000 ಹೊಡಿದೆ. ಓಕೆ. 5,45,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 5,45,000. ಹೌದು. ಓಕೆ. ಸೊ ನೋಡ್ಬೋದು ಸ್ನೇಹಿತರೆ ಇಂಟೀರಿಯರ್ಸ್. ಓಕೆ ಸರ್. ಓಕೆ ಸರ್, ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಇದೆ. ಏನ್ ಮಾಡಲ್ ಗಾಡಿ? 2013 ಡಿಸೆಂಬರ್ ಗಾಡಿ. ಓಕೆ. ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್, 46,000 ಶೋರೂಮ್ ಹಿಸ್ಟ್ರಿ ಇದೆ. ಹಾ ಸರ್. ವೆರಿ ವೆಲ್ ಮೇಂಟೈನ್ಡ್ ಇದೆ. VXI, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, 4 ಬ್ರಾಂಡ್ ನ್ಯೂ ಟೈರ್ಸ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಓಕೆ. ಇದು ಬಂದು ನಿಮ್ಗೆ 3,40,000 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ ಸರ್. ಸರ್ ಇದು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಅಲ್ಲ? ಎಲ್ಲ ಗಾಡಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಪ್ರತಿ ಗಾಡಿಗೂ ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಸರ್. ಇಲ್ಲ ಅಂದಾಗ ರೆಡಿ ಮಾಡಿ ಕೊಡ್ತೀರಾ? ರನ್ನಿಂಗ್ ಕಂಡೀಷನ್ ಕೊಡ್ತೀವಿ. ಹೌದು ಸರ್. ಓಕೆ ಸರ್. ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಈಕೋ ಇದೆ. ಏನ್ ಮಾಡಲ್ ಸರ್? 2021 ಮಾಡಲು AC 5 ಸೀಟರ್. ಓಕೆ. 18,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್. ಸಿಂಗಲ್ ಓನರ್. ಇನ್ಸೂರೆನ್ಸ್ ಇಲ್ಲ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಸರ್ ಈ ಗಾಡಿಗೆ. ಓಕೆ. ಸೊ ಕಸ್ಟಮರ್ ವಿಸಿಟ್ ಆಗಿ ಗಾಡಿ ಓಕೆ ಅನ್ನೋದಾದ್ರೆ ಇನ್ಶೂರೆನ್ಸ್ ರೆಡಿ ಮಾಡಿ ಕೊಡ್ತೀರಾ ಅವಾಗ? ಹೌದು. ಓಕೆ ಸರ್, ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? 5,30,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ನೆಕ್ಸ್ಟ್ ನಾವು ಮುಂದೆ Hyundai ಇದೆ. ಏನ್ ಮಾಡಲ್ ಗಾಡಿ ಸರ್ ಇದು? ಸರ್ 2013 ಮಾಡಲು Hyundai i10. ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಇದೆ. ಓಕೆ. ಬರೀ 33,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಓಕೆ. 7,95,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಸೊ ನೋಡ್ಬೋದು ಸ್ನೇಹಿತರೆ, 7,95,000 ಫೈನಲ್ ಪ್ರೈಸ್. 33,000 ಹೊಡಿದೆ ಸರ್. ಸೊ ನೆಕ್ಸ್ಟ್ ನಾವು ಮುಂದೆ ಟೊಯೋಟಾ ಇದೆ. ಏನ್ ಮಾಡಲ್ ಗಾಡಿ ಸರ್? ಟೊಯೋಟಾ ಇಟಿಎಸ್ 2012 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, GD ಡೀಸೆಲ್. ಓಕೆ. 1,24,000 ಶೋರೂಮ್ ಟ್ರ್ಯಾಕ್, ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ. ಹಾ ಸರ್. ವೆರಿ ವೆಲ್ ಮೇಂಟೈನ್ಡ್. ಸಿಟಿಲಿ 18 ಲಾಂಗಲ್ಲಿ 22 ಮೈಲೇಜ್ ಬರುತ್ತೆ. ಸೂಪರ್ ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಅಲ್ವಾ ಸರ್? 4,35,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4,35,000 ನೆಗೋಷಿಯಬಲ್ ಆಗುತ್ತೆ. ಹೌದು. ಸೊ ಇದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್. ನೆಕ್ಸ್ಟ್ ಶಿಫ್ಟ್ ಏನ್ ಮಾಡಲ್ ಏನ್ ವೇರಿಯಂಟ್ ಗಾಡಿ ಸರ್? ಸ್ವಿಫ್ಟ್ VDI ಡೀಸೆಲ್. ಹಾ ಸರ್. ಲೋ ಪ್ರೊಫೈಲ್ ಟೈರ್, ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. ಓಕೆ. ನಿಮ್ಗೆ ಇದು VDI. ಹಾ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಇದೆ. ಓಕೆ. 4,60,000 ಸಾರಿ 3,60,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 3,60,000. ಹೌದು. ಓಕೆ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಎಷ್ಟು ರನ್ ಆಗಿದೆ ಅಂದ್ರೆ ಸರ್ ಗಾಡಿ? 1,10,000 ಹೊಡಿದೆ ಸರ್. 1,10,000 ರನ್ ಆಗಿದೆ. ಓಕೆ. ಇನ್ನೊಂದು ನಮ್ಮ ಮುಂದೆ ಮಾರುತಿ ಸುಜುಕಿ ಶಿಫ್ಟ್ ಇದೆ. ಏನ್ ಮಾಡೋ ಗಾಡಿ ಸರ್? 2009 ಮಾಡಲು ಸ್ವಿಫ್ಟ್ VXI. ಹಾ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ.
ಹಾ ಸರ್. FC ಫ್ರೆಶ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. 2,80,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,80,000 ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ, ನಾವು ಹಾಗೆ ಬ್ಯಾಕ್ ಸೈಡ್ ಚೆಕ್ ಮಾಡ್ಕೋಬಹುದು. ಟೈರ್ ಕಂಡೀಷನ್ಸ್ ಎಲ್ಲ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಮಾರುತಿ ಸುಜುಕಿ ಶಿಫ್ಟ್ ಇದೆ, ಏನ್ ಮಾಡಲ್ ಗಾಡಿ ಸರ್ ಇದು? ಸರ್ 2009 ಮಾಡಲು ಸ್ವಿಫ್ಟ್ ಡಿಸೈರ್. ಹಾ ಸರ್. ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, FC ಫ್ರೆಶ್ ಇದೆ. ಓಕೆ. ಇದು ಬಂದು 2,70,000 ಕೊಡ್ತಾರೆ ಸರ್ ಫೈನಲ್. 2,70,000 ರೂಪಾಯಿ ಫೈನಲ್. ಹೌದು ಸರ್. ಎಷ್ಟು ರನ್ ಆಗಿದೆ ಅಂದ್ರಿ ಗಾಡಿ? 88,000 ಹೊಡಿದೆ ಸರ್. 88,000 ರನ್ ಆಗಿದೆ ಗಾಡಿ. ಹೌದು. ಓಕೆ, ಸೊ ಹಾಗೆ ನೋಡ್ಕೋಬಹುದು ಸ್ನೇಹಿತರೆ ಫ್ರಂಟ್ ಪ್ರೊಫೈಲ್. ಗಾಡಿ ಅಂತೂ ತುಂಬಾ ಮೈಂಟೈನ್ ಮಾಡೋರೆ, ವೆಲ್ ಮೈಂಟೈನ್ ಮಾಡಿರೋ ಗಾಡಿ. ಸೊ ನೀವು ಬಂದಿದೆ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು. ಸರ್ ಇದೆಲ್ಲ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಕೊಡ್ತೀರಲ್ಲ? ಖಂಡಿತ ಸರ್ ಸಿಗುತ್ತೆ. ಶೋರೂಮ್ ಹಿಸ್ಟ್ರಿ ಇದೆ ಪಕ್ಕ ಅಂತ, ಇಲ್ಲ ಅಂತ ಹೇಳ್ಬಿಡ್ತೀವಿ ನಾವು. ಓ ಸೂಪರ್ ಸರ್. ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಹ್ಯುಂಡೈ ಇದೆ, ಏನ್ ಮಾಡಲ್ ಗಾಡಿ ಸರ್ ಇದು? 2012 ಮಾಡಲು. ಹಾ ಸರ್. 38,000 ಹೊಡಿದೆ, ಸೆಕೆಂಡ್ ಓನರ್ ಗಾಡಿ. ಓಕೆ. ಇದು ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. 2,35,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 2,35,000 ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು. ಸೊ ಒಂದ್ಸಲ ಶೋರೂಮ್ ವಿಸಿಟ್ ಮಾಡಿ ಗಾಡಿ ಓಕೆ ಅನ್ನೋದಾದ್ರೆ ಪ್ರೈಸ್ ನೆಗೋಷಿಯಬಲ್ ಮಾಡಬಹುದು. ನೆಕ್ಸ್ಟ್ ನಾವು ಮುಂದೆ ಮಾರುತಿ ಸುಜುಕಿ ಇದೆ, ಏನ್ ಮಾಡಲ್ ಏನ್ ವೇರಿಯಂಟ್ ಗಾಡಿ? 2008 ಮಾಡಲು LXi. ಓಕೆ ಸರ್. AC ಪವರ್ ಸ್ಟೀರಿಂಗ್ ಬರುತ್ತೆ. ಹಾ ಸರ್. 1,60,000 ಕೊಡ ಸರ್. 1,60,000 ಸರ್. ಸರ್ ಎಷ್ಟು ರನ್ ಆಗಿದೆ ಗಾಡಿ? 80,000 ಹೊಡಿದೆ ಸರ್. 80,000 ರನ್ ಆಗಿದೆ. ಹೌದು. ಓಕೆ ಸರ್. ಇದು ಓನರ್ಶಿಪ್ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ. 1,80,000 ರೂಪಾಯಿ ಕೊಟ್ ಮಾಡ್ತಾ ಇರೋದು, ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. 60 ಕೊಡ ಸರ್. 1,60,000. ಓಕೆ ಸರ್. ಇದೆ, ಏನ್ ಮಾಡಲ್ ಏನ್ ವೇರಿಯಂಟ್? Hyundai Santro Jingo 2007 ಮಾಡಲು. ಹಾ ಸರ್. AC ಪವರ್ ಸ್ಟೀರಿಂಗ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಸರ್. ಸೆಂಟ್ರಲ್ ಲಾಕ್ ಸಿಸ್ಟಮ್ ಎಲ್ಲ ಇದೆ. ಓಕೆ ಸರ್. 1,70 ಹೇಳ್ತಾರೆ, 1,60 ಕೊಡ ಸರ್. 1,70 ಹೇಳ್ತಾರೆ, ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ಹಾಗೆ ಇಂಟೀರಿಯರ್ ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್. ನಾವು ಮುಂದೆ ಮಾರುತಿ ಸುಜುಕಿ ಶಿಫ್ಟ್ ಇದೆ, ಏನ್ ಮಾಡಲ್ ಏನ್ ವೇರಿಯಂಟ್ ಗಾಡಿ ಸರ್? 2011 ಮಾಡಲು. ಹಾ ಸರ್. ಸ್ವಿಫ್ಟ್ ಡಿಸೈರ್ ಸೆಕೆಂಡ್ ಓನರ್. ಓಕೆ. ಇದು ಬಂದು 3,20,000 ನೆಗೋಸಿಯಬಲ್ ಆಗುತ್ತೆ ಸರ್. 3,20,000 ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ, ಸೊ ಇದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಲ್ಲ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಐತೆ? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಸೊ ಹಾಗೆ ನಾವು ಇಂಟೀರಿಯರ್ಸ್ ಚೆಕ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಇದೆ, ಏನ್ ಮಾಡಲ್ ಏನ್ ವೇರಿಯಂಟ್ ಗಾಡಿ ಸರ್? 2010 ಮಾಡಲು. ಹಾ ಸರ್. ರಿಡ್ಜು VXi. ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಓಕೆ ಸರ್. ZXi ಇದು. ZXi. ಓಕೆ ಸರ್. 265 ನೆಗೋಸಿಯಬಲ್ ಆಗುತ್ತೆ ಸರ್. 2 ABS, ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಓಕೆ, ಸೊ ರನ್ನಿಂಗ್ ಸರ್ ಎಷ್ಟು ರನ್ ಆಗಿದೆ? 89,000, 90,000 ಹೊಡಿದೆ ಸರ್. 90,000 ರನ್ ಆಗಿದೆ ಗಾಡಿ. ಹೌದು. ಓಕೆ ಸರ್. ನಾವು ಮುಂದೆ ಇನ್ನೊಂದು ಶಿಫ್ಟ್ ಇದೆ, ಏನ್ ಮಾಡಲ್ ಗಾಡಿ ಸರ್ ಇದು? 2015 ಮಾಡಲು, ಸಿಂಗಲ್ ಓನರ್ VXi. ಹಾ ಸರ್. 4,75,000 ನೆಗೋಸಿಯಬಲ್ ಆಗುತ್ತೆ ಸರ್. 83,000 ಹೊಡಿದೆ ಸರ್. 83,000 ರನ್ ಆಗಿದೆ. 4,70,000 ಸರ್. ಹೌದು ಸರ್. ಓಕೆ, ಸೊ ಇಂಟೀರಿಯರ್ ಫೀಚರ್ ಸರ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಸರ್. ಓಕೆ, ಸೊ ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನಾವು ಮುಂದೆ ಆಲ್ಟೋ ಇದೆ, ಏನ್ ಮಾಡಲ್ ಗಾಡಿ ಸರ್ ಇದು? ಸರ್ 2008 ಮಾಡಲು ಆಲ್ಟೋ LXi. ಹಾ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. 64,000 ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. 1,55,000 ಹೇಳೋದು, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 1,50,000. ಹೌದು ಸರ್. 1,45 ಫೈನಲ್ ಮಾಡ್ಕೊಡ್ತೀನಿ ಸರ್. 1,45ಗೆ ಫೈನಲ್. ಇನ್ನ 5,000 ಡಿಸ್ಕೌಂಟ್ ಆಗಿದೆ. ಸೊ ನೋಡ್ಬೋದು ಸ್ನೇಹಿತರೆ, ಇನ್ನ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಸೊ ಎಲ್ಲದಕ್ಕೂ ಅವಕಾಶ ಮಾಡ್ಕೊಡ್ತಾರೆ. ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಇದೆ, ಏನ್ ಮಾಡಲ್ ಗಾಡಿ ಸರ್? 2005 ಮಾಡಲು ವ್ಯಾಗನರ್ VXi. ಓಕೆ. AC ಪವರ್ ಸ್ಟೀರಿಂಗ್, ಫ್ರಂಟೆಡ್ ಪವರ್ ವಿಂಡೋ ಎಲ್ಲ ಇದೆ. ಓಕೆ. ಲೆದರ್ ಸೀಟ್ ಕವರ್ ಇದೆ. 1,55,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 1,55,000 ಇನ್ನ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ? ಎಲ್ಲ ರನ್ನಿಂಗ್ ಸರ್. ಎಲ್ಲ ಕಡೆಗೂ ಡಾಕ್ಯುಮೆಂಟ್ ರನ್ನಿಂಗ್, ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಹ್ಯುಂಡೈ ಇದೆ, ಏನ್ ಮಾಡಲ್ ಗಾಡಿ ಸರ್? ಸರ್ i10 2010 ಮಾಡಲು. ಹಾ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. 2,20,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 2,20,000 ಸರ್? ಹೌದು. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಎರಡು ರನ್ನಿಂಗ್ ಇದೆ. ಓಕೆ, ಸೊ ಇವಾಗಿನ ರೀಸೆಂಟ್ ಆಗಿ ಮಾಡಿಸಿರೋದು. ಸೊ ಗಾಡಿ ಇಸ್ಕೊಂಡ್ರೆ ಯಾವ್ದೇ ರೀತಿ ಡಾಕ್ಯುಮೆಂಟ್ಸ್ ತೊಂದರೆನೂ ಇರಲ್ಲ. ನೋಡ್ಬೋದು ಸ್ನೇಹಿತರೆ. ಮುಂದೆ ಇನ್ನೊಂದು ಹ್ಯುಂಡೈ ಇದೆ, ಏನ್ ಮಾಡಲ್ ಗಾಡಿ ಸರ್? ಸರ್ 2003 ಮಾಡಲು Hyundai Santro Jingo ಆಟೋಮೆಟಿಕ್. ಹಾ ಸರ್. ಲೋ ಪ್ರೈಸ್ ಅಲ್ಲಿ ಯಾರು ಆಟೋಮೆಟಿಕ್ ನೋಡ್ತೀನಿ ಅಂದ್ರೆ ಹೌದು ಸರ್. ಬರೀ 1,20,000ಕ್ಕೆ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಆಟೋಮೆಟಿಕ್ ಗಾಡಿ ಸಿಗುತ್ತೆ ನೋಡಿ ಸರ್. 1,20,000 ರೂಪಾಯಿಗೆ ಆಟೋಮೆಟಿಕ್ ಗಾಡಿ ಸ್ಯಾಂಟ್ರೋ ಜಿಂಗೋ. ಸೊ ನೋಡ್ಬೋದು ಹಾಗೆ ಇಂಟೀರಿಯರ್ಸ್ ಫೀಚರ್ಸ್ ಎಲ್ಲ. ಓಕೆ ಸರ್. ನೆಕ್ಸ್ಟ್ ನಾವು ಮುಂದೆ ಮಾರುತಿ ಸುಜುಕಿ ರಿಜ್ ಇದೆ, ಏನ್ ಮಾಡಲ್ ಗಾಡಿ ಸರ್? ಸರ್ 2012 ಮಾಡಲು ರಿಡ್ಜು VXi. ಹಾ ಸರ್. AC ಪವರ್ ಸ್ಟೀರಿಂಗ್ ಇದೆ. 70,000 ಹೊಡಿದೆ. ಓಕೆ. 2,85,000 ಹೇಳ್ತಾ ಸ್ಟ್ರೈಟ್ ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, ಸೊ ಓನರ್ಶಿಪ್ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಸೆಕೆಂಡ್ ಓನರ್ ಗಾಡಿ.
ಓಕೆ ಸ್ನೇಹಿತರೆ, ಹಾಗೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೋಬಹುದು. ಸರ್ ಏನಂದ್ರಿ ಸರ್ ಕೋಟಿಂಗ್ ಪ್ರೈಸ್? 285 ನೆಗೋಸಿಯಬಲ್ ಆಗುತ್ತೆ ಸರ್. 285, ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು. ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಆಲ್ಟೋ ಇದೆ, ಏನ್ ಮಾಡಲ್ ಗಾಡಿ ಸರ್? ಆಲ್ಟೋ LXi ಹಾ ಸರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಓಕೆ. ಇದು ಬಂದು 1,60,000 ಕೊಡ್ತೀನಿ ಸರ್ ಫೈನಲ್. 1,60,000 ಫೈನಲ್. 2009 ಮಾಡಲು ಸೆಕೆಂಡ್ ಓನರ್. ಓಕೆ. ಸೊ ಹಾಗೆ ನಾವು ಫ್ರಂಟ್ ಪ್ರೊಫೈಲ್ ಚೆಕ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಇದೆ, ಏನ್ ಮಾಡಲ್ ಗಾಡಿ ಸರ್ ಇದು? ಸರ್ 2011 ಮಾಡಲು. ಹಾ ಸರ್. ಇದು ಬಂದು 230 ಹೇಳ್ತಾ ನೆಗೋಸಿಯಬಲ್ ಆಗುತ್ತೆ ಸರ್. 230 ಹೇಳ್ತವ್ರೆ, ಇನ್ನ ಬೇಕಾದ್ರೆ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ರನ್ ಆಗಿದೆ ಸರ್ ಗಾಡಿ? ಸರ್ ಇದು 78,000 ಹೊಡಿದೆ ಸರ್. 78,000 ರನ್ ಆಗಿದೆ. ಸರ್ ಓನರ್ಶಿಪ್? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಐತೆ ಇದ್ರ ಎಲ್ಲ ರನ್ನಿಂಗ್ ಇದೆ. ತೊಂದರೆ ಇಲ್ಲ. ಎಲ್ಲ ರನ್ನಿಂಗ್ ಇದೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಓಮಿನಿ ಇದೆ, ಏನ್ ಮಾಡಲ್ ಗಾಡಿ ಸರ್ ಇದು? ಸರ್ ಓಮಿನಿ 2011 ಮಾಡಲು. ಹಾ ಸರ್. ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. 5 ಸೀಟರ್ ಗಾಡಿ. ಹಾ ಸರ್. 2,25,000 ಹೇಳ್ತಾರೆ ನೆಗೋಸಿಯಬಲ್ ಆಗುತ್ತೆ ಸರ್. 5 ಸೀಟರ್ ಗಾಡಿ 2,20,000 ಸರ್. 225 ನೆಗೋಸಿಯಬಲ್. 225 ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು i10 ಇದೆ, ಏನ್ ಮಾಡಲ್ ಗಾಡಿ ಸರ್? 2015 ಮಾಡಲು i10 ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಕಟ್ಕೊಡ್ತಾರೆ ಮ್ಯಾಗ್ನಾ. ಓಕೆ. 95,000 ಹೊಡಿದೆ. ಓಕೆ. 3,20,000 ಹೇಳ್ತಾರೆ ನೆಗೋಸಿಯಬಲ್ ಆಗುತ್ತೆ ಸರ್. 3,20,000. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ. ಓಕೆ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ರೆನಾಲ್ಡ್ ಡಸ್ಟರ್ ಇದೆ, ಏನ್ ಮಾಡಲ್ ಗಾಡಿ ಸರ್? ಸರ್ 2015 ಮಾಡಲು RXL 85 BHP. ಹಾ ಸರ್. 68,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. 5,40,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. 5,45,000 ಸರ್. ಹೌದು. 545 ನೆಗೋಸಿಯಬಲ್ ಆಗುತ್ತೆ. ಓಕೆ, ಸೂಪರ್ ಸರ್. ಸೊ ಹಾಗೆ ನಾವು ಇಂಟೀರಿಯರ್ಸ್ ಬ್ಯಾಕ್ ಸೈಡ್ ನೋಡಬಹುದು. ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಇದೆ, ಏನ್ ಮಾಡೋ ಗಾಡಿ ಸರ್? ಸರ್ 2018 ಮಾಡಲು. ಹಾ ಸರ್. XL6. ಓಕೆ. 11,000 ಹೊಡಿದೆ. ಹಾ ಸರ್. 11,25,000 ಹೇಳ್ತಾರೆ ನೆಗೋಸಿಯಬಲ್ ಆಗುತ್ತೆ ಸರ್. ಇದು 11,25,000 ಕೋಟಿಂಗ್ ಪ್ರೈಸ್. ಹೌದು ಸರ್. ಓಕೆ. ನೆಗೋಸಿಯಬಲ್ ಆಗುತ್ತೆ ಸರ್. ಪ್ರೈಸ್ ಇನ್ನ ಬೇಕಾದ್ರೆ ನೆಗೋಷಿಯಬಲ್ ಆಗುತ್ತೆ. ಸೊ ಗಾಡಿ ಕಂಡೀಷನ್ಸ್ ಚೆಕ್ ಮಾಡ್ಕೋಬಹುದು ನಾವು. ಸೊ ಯಾವ್ದೇ ರೀತಿ ತೊಂದರೆ ಇಲ್ಲ, ಗಾಡಿ ಎಲ್ಲ ಫುಲ್ ಮೈಂಟೈನ್ ಮಾಡಿರೋಂಥದ್ದು. ನೆಕ್ಸ್ಟ್ ನಮ್ಮ ಮುಂದೆ ಟೊಯೋಟಾ ಇನೋವಾ ಇದೆ, ಏನ್ ಮಾಡೋ ಗಾಡಿ ಸರ್? ಸರ್ 2009 ಮಾಡಲು ಫ್ರೆಶ್ FC ಪ್ಲಸ್ ಇನ್ಸೂರೆನ್ಸ್ ವಿ ಟಾಪ್ ಎಂಡ್. ಓಕೆ. 135 ಜಿನ್ ನೋಡಿದೆ. 135. ಹಾ. ಓಕೆ. ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರ್, ರೂಪೇಸ್ ಎಲ್ಲ ಟಾಪ್ ಎಂಡ್ ಮಾಡಲು ಅವಾಗ ಇದು. ಓಕೆ. ಸೊ ಟಾಪ್ ಎಂಡ್ ಮಾಡಲ್ ಅಂದ್ರೆ ಪ್ರತಿಯೊಂದು ಫೀಚರ್ಸ್ ಇರಂತ ಗಾಡಿ. ಓಕೆ. 6,15,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಓಕೆ. ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಈಕೋ ಇದೆ, ಏನ್ ಮಾಡಲ್ ಗಾಡಿ ಸರ್? 2015 ಮಾಡಲು ಸೆಕೆಂಡ್ ಓನರ್ AC 5 ಸೀಟರ್. 5 ಸೀಟರ್ ಗಾಡಿ. ಒಂದು 7 ಸೀಟರ್ ಆರ್ಡರ್ ಮಾಡಿದ್ದಾರೆ. ನಿಮ್ಗೆ ಗಾಡಿ ತುಂಬಾ ಚೆನ್ನಾಗಿದೆ. ಸೊ 5 ಸೀಟರ್ ಇಂದ 7 ಸೀಟರ್ ಗೆ ಅಡ್ಜಸ್ಟ್ಮೆಂಟ್ ಮಾಡೋರಲ್ಲ ಸರ್ ಗಾಡಿನ? ಹೌದು. ಓಕೆ. ಸೊ ಎಷ್ಟು ರನ್ ಆಗಿದೆ ಸರ್ ಗಾಡಿ? ಸರ್ ಇದು 95,000 ಹೊಡಿದೆ. ಹಾ ಸರ್. 3,65,000 ನೆಗೋಸಿಯಬಲ್ ಆಗುತ್ತೆ ಸರ್. 3,65,000 ರೂಪಾಯಿಗೆ ಇನ್ನ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಈಕೋ ಇದೆ, ಏನ್ ಮಾಡೋ ಗಾಡಿ ಸರ್? 2013 ಮಾಡಲು AC 5 ಸೆಕೆಂಡ್ ಓನರ್. ಹಾ ಸರ್. ಇದು ಬಂದು 3,4 ಲಕ್ಷ ಹೇಳ್ತಾರೆ, 3,10,000 ಕೊಡ್ತಾರೆ ಸರ್ ಫೈನಲ್. 3,4 ಲಕ್ಷ, 3,10,000 ರೂಪಾಯಿಗೆ ಫೈನಲ್ ಪ್ರೈಸ್. ಹೌದು. ಓಕೆ ಸರ್. ಸೊ ಇದು ಆಲ್ಮೋಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಲ್ಲ ಸರ್, ಪಕ್ಕಾ ಕಂಡೀಷನ್ ಇರೋಂತ ಗಾಡಿ. ಓಕೆ, ಹಾಗೆ ನೋಡ್ಕೋಬಹುದು ಸ್ನೇಹಿತರೆ. ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಇದೆ, ಏನ್ ಮಾಡೋ ಗಾಡಿ ಸರ್? 2008 ಮಾಡಲು ಸಿಂಗಲ್ ಓನರ್, 46,000 ಹೊಡಿದೆ. ಓಕೆ. ವಿತ್ CNG ಪೆಟ್ರೋಲ್ ಎರಡೂ ಇದೆ. CNG. CNG ಬಂದ್ಬಿಟ್ಟು ಇವರೇ ಮಾಡ್ಸಿರೋದಂತಲ್ಲ ಸರ್, ಟ್ಯೂನ್ ಹೌದು. ಓಕೆ. 2,15,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಸೊ ಎಷ್ಟು ರನ್ ಆಗಿದೆ ಸರ್ ಗಾಡಿ? 40 ಚೇಂಜ್ ಹೊಡಿದೆ ಸರ್. 40 ಚೈನು. ಓಕೆ ಸರ್. ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಟೊಯೋಟಾ ಇದೆ, ಏನ್ ಮಾಡಲ್ ಗಾಡಿ ಸರ್? ಟೊಯೋಟಾ ಇನೋವಾ ಕ್ರಿಸ್ಟಾ 2016 ಮಾಡಲು. ಓಕೆ. ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹಾ ಸರ್. 16,25,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 16,25,000. ಓಕೆ ಸರ್. ಸರ್ ಓನರ್ಶಿಪ್ ಏನ್ ಸರ್? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ. ಓಕೆ. ಸೊ ಹಾಗೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೋಬಹುದು ನಾವು. ಸೊ ಪ್ರತಿಯೊಂದು ಫೀಚರ್ಸ್ ಐತಲ್ಲ ಸರ್ ಗಾಡಿಯಲ್ಲಿ ಇದ್ರಲ್ಲಿ? ಹೌದು. ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಟೊಯೋಟಾ ಇನೋವಾ ಇದೆ, ಏನ್ ಮಾಡಲ್ ಗಾಡಿ ಸರ್ ಇದು? ಸರ್ 2010 ಮಾಡಲು FC ಇನ್ಸೂರೆನ್ಸ್ ಫ್ರೆಶ್ ಇದೆ. ಓಕೆ. ಸೆಕೆಂಡ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. 4,90,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 4,90,000. ಹೌದು. ಓಕೆ.
ಸೆಕೆಂಡ್ ಓನರ್ ಗಾಡಿ 4,90,000 ರೂಪಾಯಿಗೆ ಆಫರ್ ಮಾಡ್ತಾ ಇರೋದು. ಇನ್ನೂ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈಗಾಗಲೇ ನಾವು ಕಾರ್ಗಳ ಮಾಹಿತಿನೆಲ್ಲ ತಗೊಂಡಿದ್ದೀವಿ. ಸೊ ಕಾರ್ಗಳ ಮಾಹಿತಿ ತುಂಬಾ ಚೆನ್ನಾಗಿ ಕೊಟ್ಟವ್ರೆ. ಸರ್ ನಿಮ್ಮ ಹೆಸರು? ಮಲ್ಲೇಶ್ ಅಂತ ಸರ್ ಮಲ್ಲೇಶ್. ಸರ್ ಸಾರಿ ಸರ್, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಾವು ಕೇಳ್ಬೇಕಾಯ್ತು. ಸೊ ಕಾರ್ಗಳ ಮಾಹಿತಿ ಎಲ್ಲ ತಗೊಂಡಾದ್ಮೇಲೆ ಕೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೊಂಡು. ಓಕೆ ಸರ್, ಇವಾಗ ಲೋನ್ ಆಫರ್ ಯಾವ ತರ ಮಾಡ್ಕೊಡ್ತೀರಾ ಸರ್? 2012 ಅಬೋ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಓಕೆ, ಪ್ಲಸ್ ಸಿಬಿಲ್ ಮೇಲೆ ಡಿಪೆಂಡ್. ಸಿಬಿಲ್ ಮೇಲೆ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಮಾಡ್ಕೊಡ್ತೀವಿ. ಓಕೆ, ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ. ಅಂಡ್ ಸಿಬಿಲ್ ನಿಮ್ದು ಚೆನ್ನಾಗಿದ್ರೆ ಲೋನ್ ಆಫರ್ ಅಂತೂ 100% ನಿಮ್ಗೆ ಆಗೇ ಆಗುತ್ತೆ. ಸರ್ ಇವಾಗ ಲೋನ್ ಆಫರ್ ಬೆಂಗಳೂರಿನಿಂದ ಬರ್ತಾ ಇದಾರಲ್ಲ, ಸೊ ಅವ್ರಿಗೆ ಎಷ್ಟು ದಿನ ಟೈಮ್ ತಗೊಂತೀರಾ ಸರ್? ಬೆಂಗಳೂರಿಗೆಲ್ಲ 3 ದಿನ ಲೋನ್ ಮಾಡ್ಕೊಡ್ತೀವಿ. 3 ದಿನದಲ್ಲಿ ಆಗ್ಬೋಗುತ್ತೆ. ಸರ್ ಇವಾಗ ಔಟ್ ಆಫ್ ಬೆಂಗಳೂರು, ಸೊ ಅವ್ರಿಗೆ ಯಾವ ತರ ಮಾಡ್ಕೊಡ್ತೀರಾ? ಟೈಮ್ ತಗೊಂತೀರಾ? ಅವ್ರಿಗೊಂದು 4 ರಿಂದ 5 ದಿನದಲ್ಲಿ ಮಾಡ್ಕೊಡ್ತೀವಿ. 4 ರಿಂದ 5 ದಿನ ಆಗುತ್ತೆ. ಸರ್ ಇವಾಗ ಸಿಬಿಲ್ ಬಿಟ್ಟು ತುಂಬಾ ಜನದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಪ್ರೈವೇಟ್ ಲೋನ್ ಮಾಡ್ಕೊಡ್ತೀವಿ ಸರ್, 50% ಮಾಡ್ಕೊಡ್ತೀವಿ. 50%. ಓಕೆ ಸರ್, ನಮ್ಮ ಫ್ರೆಂಡ್ಸ್ ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಡಿ ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ. ಸರ್ ಇದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್. ನಿಮಗೆ SBK ಚೌಟ್ರಿ ಪಕ್ಕದಲ್ಲಿದೆ. ನಿಯರ್ ಬೈ ಉಳ್ಳಾಳ ಸಿಗ್ನಲ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ಇದೆ ಸರ್. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಲೋನ್ ಆಫರ್ ಎಲ್ಲ. ಖಂಡಿತ. ಸೊ ಮತ್ತೆ ಇನ್ನೊಂದ್ಸಲ ನಮ್ಮ ಸ್ನೇಹಿತರಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಒಂದು ಶೋರೂಮ್ದು ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಪ್ಲೇಲೂ ಆಗಿರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಕಾಲ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ಗಾಡಿ ಬೇಕು, ಕನ್ಫರ್ಮೇಶನ್ ಬೇಕು ಅನ್ನೋದಾದ್ರೆ ಕಾಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡ್ ಬಂದ್ರೆ ಗಾಡಿ ಇಲ್ಲೇ ರೆಡಿ ಆಗಿಟ್ಟಿರ್ತಾರೆ. ನೀವು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಗಾಡಿ ಸರ್ವಿಸ್ ಮಾಡಿಸ್ಕೋಬಹುದು. ನಿಮ್ಗೆ ಗಾಡಿದು ಎಲ್ಲದು ಹಿಸ್ಟ್ರಿ ಎಲ್ಲ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಸೊ ಅದಕ್ಕೆ ಸರಿ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.